ನಮಸ್ತೆ, ಎಲ್ಲರಿಗೂ ಗ್ಲೋಬಲ್ ಸ್ಟಡಿ 22 ಚಾನಲ್ಗೆ ಸ್ವಾಗತ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಮ್ಮ ಈ ಚಾನಲ್ನಲ್ಲಿ PSI ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇದುವರೆಗೂ ನಡೆದಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಹಂತ ಹಂತವಾಗಿ ತಮಗೆ ಮುಗಿಸ್ಕೊಡುವ ಪ್ರಯತ್ನ ಮಾಡ್ತಿದ್ದೇವೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತುವುದರ ಮೂಲಕ ನಾವು ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸುಲಭವಾಗಿ ತಲುಪುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಾವು PC ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆ ಭಾಗ 2 ನೋಡೋಣ. ಮೊದಲನೇ ಪ್ರಶ್ನೆ, ಇವರುಗಳಲ್ಲಿ ಯಾರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರಬೇಕು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ ಸ್ನೇಹಿತರೆ. ಪ್ರಸ್ತುತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಅರುಣ್ ಕುಮಾರ್ ಮಿಶ್ರಾರವರು ಆಗಿರುತ್ತಾರೆ ಸ್ನೇಹಿತರೆ. ಇವರು NHRCಯ ಪ್ರಸ್ತುತ ಅಧ್ಯಕ್ಷರಾಗಿರುತ್ತಾರೆ. ಅದೇ ರೀತಿ NHRCಯ ಒಂದು ಫುಲ್ ಫಾರ್ಮ್ ಅನ್ನು ನೋಡೋದಾದರೆ ಸ್ನೇಹಿತರೆ, ನ್ಯಾಷನಲ್ ವುಮೆನ್ ರೈಟ್ಸ್ ಆಫ್ ಕಮಿಷನ್ ಅಂತ ಆಗುತ್ತದೆ. ಇದರ ಒಂದು ಸ್ಥಾಪನೆ ಯಾವಾಗ ಆಗಿತ್ತಂದ್ರೆ, ಇದರ ಒಂದು ಸ್ಥಾಪನೆ 1993 ಅಕ್ಟೋಬರ್ 12ರಂದು NHRCಯ ಒಂದು ಸ್ಥಾಪನೆ ಆಗ್ತದೆ ಸ್ನೇಹಿತರೆ. ಅದೇ ರೀತಿ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಒಂದು ಆಯೋಗವನ್ನು ದೇಶದ ರಾಷ್ಟ್ರೀಯ ಮಟ್ಟದ ಮಾನವ ಹಕ್ಕುಗಳ ಒಂದು ಕವಲು ನಾಯಿ ಸಂಸ್ಥೆ ಅಂತಲೂ ಸಹ ಕರೆಯುತ್ತಾರೆ ಸ್ನೇಹಿತರೆ. ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅಧಿಕಾರ ಅವಧಿಯು 3 ವರ್ಷದಿಂದ 70 ವರ್ಷದವರೆಗಾಗಿರುತ್ತದೆ ಸ್ನೇಹಿತರೆ. ಇದರಲ್ಲಿ ಯಾವುದು ಮೊದಲು ಬರುತ್ತದೋ ಅದರಲ್ಲಿ ಅವರು ನಿವೃತ್ತಿಯನ್ನು ಪಡೆಯುತ್ತಾರೆ. ಪ್ರಶ್ನೆ 2, ಮಜುಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ದ್ವೀಪ ಡ್ಯಾಶ್ನಲ್ಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಸ್ಸಾಂ. ಅಸ್ಸಾಂ ರಾಜ್ಯದಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ದ್ವೀಪ ಕಂಡುಬರುತ್ತದೆ. ಈ ಮಜುಲಿ ನದಿ ದ್ವೀಪವು ಬ್ರಹ್ಮಪುತ್ರ ನದಿಯಿಂದ ಅಸ್ಸಾಂ ರಾಜ್ಯದಲ್ಲಿ ನಿರ್ಮಾಣವಾಗಿರುವ ಅತ್ಯಂತ ಸುಂದರ ನದಿ ದ್ವೀಪವಾಗಿರುತ್ತದೆ. ಪ್ರಶ್ನೆ 3, ಬೆಟ್ಟದ ಇಳಿಜಾರುಗಳಲ್ಲಿ ಮಣ್ಣಿನ ಸವೆತವನ್ನು ಯಾವುದರಿಂದ ಪರಿಶೀಲಿಸಬೇಕು? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಆಗುತ್ತದೆ. ಆಪ್ಷನ್ ಬಿ ಟೆರೆಸ್ನ ಕೃಷಿ ಮತ್ತು ಆಪ್ಷನ್ ಡಿ ಬಾಹ್ಯರೇಖೆಯ ಉಳುಮೆ ಈ ಪ್ರಶ್ನೆಗೆ 2 ಸರಿಯಾದ ಉತ್ತರಗಳಾಗಿವೆ. ಪ್ರಶ್ನೆ 4, ಮರಳುಗಲ್ಲು ಯಾವ ರೀತಿಯ ಬಂಡೆಯಾಗಿರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸೆಡಿಮೆಂಟರಿ ಬಂಡೆಯಾಗಿರುತ್ತದೆ. ಈ ಸೆಡಿಮೆಂಟರಿ ಬಂಡೆಗಳು ಕಣಶಿಲೆಗಳು ಆಗಿರುತ್ತದೆ. ಈ ಕಣಶಿಲೆಗಳನ್ನು ಹೊಂದಿರುವಂತಹ ಒಂದು ಬಂಡೆಯನ್ನು ತಾವು ಇಲ್ಲಿ ನೋಡಬಹುದು ಸ್ನೇಹಿತರೆ. ಇದು ಹಲವಾರು ಕಣಗಳಿಂದ ನಿರ್ಮಾಣವಾಗಿರುವಂತಹ ಒಂದು ಬಂಡೆಯಾಗಿರುತ್ತದೆ. ಇದನ್ನೇ ಸೆಡಿಮೆಂಟರಿ ಶಿಲೆ ಎಂದು ಕರೆಯುತ್ತಾರೆ. ಪ್ರಶ್ನೆ 5, ಕೆಳಗಿನ ಬಯೋಸ್ಪಿಯರ್ ಮೀಸಲುಗಳಲ್ಲಿ ಯಾವುದನ್ನು ಮೊದಲು ಭಾರತ ಸರ್ಕಾರ ಸ್ಥಾಪಿಸಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ನೀಲಗಿರಿ ಬಯೋಸ್ಪಿಯರ್ ಮೀಸಲು ಆಗಿರುತ್ತದೆ ಸ್ನೇಹಿತರೆ. ಈ ನೀಲಗಿರಿ ಬಯೋಸ್ಪಿಯರ್ ಅನ್ನು ಭಾರತ ಸರ್ಕಾರವು 1986ರಲ್ಲಿ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಗುಡ್ಡಗಾಡು ಪ್ರದೇಶಗಳನ್ನು ಸೇರಿಸಿ ಒಂದು ಬಯೋಸ್ಪಿಯರ್ ಎಂದು ಘೋಷಿಸಲಾಗುತ್ತದೆ ಸ್ನೇಹಿತರೆ. ಪ್ರಶ್ನೆ 6, ಭಾರತದ ಸಂವಿಧಾನದ ಯಾವ ಲೇಖನವು ಭಾರತದಲ್ಲಿ ಚುನಾವಣಾ ಆಯೋಗ ಇರುವುದನ್ನು ಹೇಳುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಲೇಖನ 324 ಆಗಿರುತ್ತದೆ. ಭಾರತ ಸಂವಿಧಾನದಲ್ಲಿ 15ನೇ ಭಾಗ 324ನೇ ವಿಧಿಯು ಕೇಂದ್ರ ಚುನಾವಣಾ ಆಯೋಗದ ಕುರಿತು ಹೇಳುತ್ತದೆ ಸ್ನೇಹಿತರೆ. ಅದೇ ರೀತಿ ದೇಶದ ಒಂದು ಚುನಾವಣಾ ಆಯೋಗವನ್ನು 1950 ಜನವರಿ 25ರಂದು ಸ್ಥಾಪನೆ ಮಾಡಲಾಗುತ್ತದೆ. ಈ ಜನವರಿ 25ರಂದು ಭಾರತೀಯ
ಭಾರತೀಯ ಮತದಾರರ ಒಂದು ದಿನವನ್ನಾಗಿ ಆಚರಿಸಲಾಗುತ್ತದೆ ಸ್ನೇಹಿತರೆ. ಪ್ರತಿ ವರ್ಷ ಜನವರಿ 25ರಂದು ಭಾರತೀಯ ಒಂದು ಮತದಾರರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಪ್ರಶ್ನೆ 7. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಾಕಷ್ಟು ಮಳೆಯನ್ನು ಪಡೆಯುತ್ತದೆ, ಆದರೆ ಡೆಕ್ಕನ್ ಪ್ರಸ್ಥಭೂಮಿ ಅಲ್ಪ ಪ್ರಮಾಣದ ಮಳೆಯನ್ನು ಪಡೆಯುತ್ತದೆ, ಏಕೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆಗಿರುತ್ತದೆ. ಇದು ಮಳೆ ನೆರಳು ಪ್ರದೇಶವಾಗಿರುತ್ತದೆ ಸ್ನೇಹಿತರೆ. ಡೆಕ್ಕನ್ ಪ್ರಸ್ಥಭೂಮಿಯು ಮಳೆ ನೆರಳು ಪ್ರದೇಶವಾಗಿರುವುದರಿಂದ ಅಲ್ಪ ಪ್ರಮಾಣದ ಒಂದು ಮಳೆಯನ್ನು ಪಡೆಯುತ್ತದೆ. ಪ್ರಶ್ನೆ 8. ಕೆಳಗಿನವುಗಳಲ್ಲಿ ಯಾವ ಲೋಹ ಭೂಮಿಯ ಪದರದಲ್ಲಿ ಅತ್ಯಂತ ಹೇರಳವಾಗಿರುವಂತಹ ಲೋಹವಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ ಸ್ನೇಹಿತರೆ. ಅಲ್ಯೂಮಿನಿಯಂ ಭೂಮಿಯ ಪದರದಲ್ಲಿ ಅತ್ಯಂತ ಹೇರಳವಾಗಿರುವಂತಹ ಲೋಹವಾಗಿರುತ್ತದೆ. ಭೂಮಿಯ ಅತ್ಯಂತ ಒಂದು ಹೊರಪದರವನ್ನು ನಾವು ಕ್ರಸ್ಟ್ ಎಂದು ಕರೆಯುತ್ತೇವೆ ಸ್ನೇಹಿತರೆ. ಕ್ರಸ್ಟ್ ಎಂದು ಕರೆಯುತ್ತೇವೆ. ಈ ಪದರದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಮೂಲ ವಸ್ತುಗಳನ್ನು ನಾವು ಕ್ರಮವಾಗಿ ನೋಡೋದಾದರೆ ಮೊದಲನೆಯದಾಗಿ ಆಮ್ಲಜನಕವಾಗಿರುತ್ತದೆ ಸ್ನೇಹಿತರೆ. ಮೊದಲನೆಯದಾಗಿ ಆಮ್ಲಜನಕ, ಎರಡನೆಯದಾಗಿ ಸಿಲಿಕಾನ್ ಕಂಡುಬರುತ್ತದೆ ಸ್ನೇಹಿತರೆ, ಸಿಲಿಕಾನ್. ಮೂರನೆಯದಾಗಿ ಅಲ್ಯೂಮಿನಿಯಂ ಮೂಲ ವಸ್ತು ಕಂಡುಬರುತ್ತದೆ. ಅದೇ ರೀತಿ ನಾಲ್ಕನೆಯದಾಗಿ ಕಬ್ಬಿಣ ಕಂಡುಬರುತ್ತದೆ ಸ್ನೇಹಿತರೆ. ಅದೇ ರೀತಿ ಈ ಅಲ್ಯೂಮಿನಿಯಂ ಲೋಹವನ್ನು 20ನೇ ಶತಮಾನದ ಅದ್ಭುತವಾದ ಲೋಹ ಎಂತಲೂ ಸಹ ಕರೆಯುತ್ತಾರೆ. ಪ್ರಶ್ನೆ 9. 1857 ದಂಗೆಗೆ ಸಂಬಂಧಿಸಿದಂತೆ ಕಾರಣಗಳ ಬಗ್ಗೆ ಈ ಕೆಳಗಿನ ಒಂದು ಹೇಳಿಕೆಗಳನ್ನು ಗಮನಿಸಿ. ಕೊಟ್ಟಿರುವ ಹೇಳಿಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಹೇಳಿಕೆ 1. ಪ್ರಾಣಿಗಳ ಕೊಬ್ಬಿನಿಂದ ಸವರಲ್ಪಟ್ಟ ಸಿಡಿಮದ್ದಿನೊಂದಿಗೆ ಎನ್ಫೀಲ್ಡ್ ಬಂದೂಕಿನ ಪರಿಚಯ. ಹೇಳಿಕೆ 1. ಅದೇ ರೀತಿ ಹೇಳಿಕೆ 2. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಕಾಯ್ದೆಯ ಪರಿಚಯ. ಸ್ನೇಹಿತರೆ, ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾದದ್ದನ್ನು ಆರಿಸಿ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಆಪ್ಷನ್ ಸಿ ರೈಟ್ ಆದ ಆನ್ಸರ್ ಆಗಿರುತ್ತದೆ ಸ್ನೇಹಿತರೆ. ಹೇಳಿಕೆ 1 ಮತ್ತು 2 ಸರಿಯಾದ ಉತ್ತರಗಳಾಗಿರುತ್ತವೆ. ಅದೇ ರೀತಿ ಸ್ನೇಹಿತರೆ, ಈ 1857 ದಂಗೆಯನ್ನು ಸಿಪಾಯಿ ದಂಗೆ ಎಂದು ಕರೆದವರು ವಿ ಡಿ ಸಾವರ್ಕರ್ ಸ್ನೇಹಿತರೆ. 1857 ದಂಗೆಯನ್ನು ಸಿಪಾಯಿ ದಂಗೆ ಎಂದು ಕರೆಯುತ್ತಾರೆ. ಪ್ರಶ್ನೆ 10. ಈ ಕೆಳಗಿನ ರೇಖಾಂಶಗಳಲ್ಲಿ ಯಾವುದು ಭಾರತದ ಪ್ರಮಾಣಿತ ಮೆರಿಡಿಯನ್ ಆಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 82.5 ಡಿಗ್ರಿ ಪೂರ್ವ ರೇಖಾಂಶ ಆಗಿರುತ್ತದೆ ಸ್ನೇಹಿತರೆ. ಇಲ್ಲಿ ಭಾರತದ ಒಂದು ಮ್ಯಾಪ್ ಅಲ್ಲಿ ನಾವು ಗುರುತಿಸಬಹುದು. ಇದು 82.5 ಪೂರ್ವ ರೇಖಾಂಶ ಆಗಿರುತ್ತದೆ ಸ್ನೇಹಿತರೆ. ಇದು ಉತ್ತರ ಪ್ರದೇಶ ರಾಜ್ಯದ ಒಂದು ಪ್ರಯಾಗ್ ರಾಜ್ಯದ ಮೇಲೆ ಹಾದು ಹೋಗುವಂತಹ ಒಂದು ರೇಖೆಯಾಗಿರುತ್ತೆ ಸ್ನೇಹಿತರೆ. ಈ ಭಾರತದ ಒಂದು ಪ್ರಮಾಣಿತ ರೇಖೆಯು ಭಾರತದಲ್ಲಿ 5 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ ಸ್ನೇಹಿತರೆ. ಆ 5 ರಾಜ್ಯಗಳೆಂದರೆ ಮೊದಲನೆಯದು ಉತ್ತರ ಪ್ರದೇಶ, ಎರಡನೇದಾಗಿ ಆಂಧ್ರ ಪ್ರದೇಶ, ಮೂರನೆಯದಾಗಿ ಮಧ್ಯ ಪ್ರದೇಶ, ಅದೇ ರೀತಿ ನಾಲ್ಕನೇದಾಗಿ ಛತ್ತೀಸ್ಗಢ, ಐದನೆಯದಾಗಿ ಮಧ್ಯಪ್ರದೇಶ ಆಗಿರುತ್ತದೆ ಸ್ನೇಹಿತರೆ. ಮಧ್ಯಪ್ರದೇಶ. ಈ 5 ರಾಜ್ಯಗಳ ಮೇಲೆ ಭಾರತದ ಪ್ರಮಾಣಿತ ರೇಖೆಯಾಗಿರುವಂತಹ 82.5 ಡಿಗ್ರಿ ಪೂರ್ವ ರೇಖಾಂಶವು ಹಾದು ಹೋಗುವಂತಹ ರಾಜ್ಯಗಳಾಗಿರುತ್ತವೆ. ಪ್ರಶ್ನೆ 11. ಈ ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ವಾತಾವರಣದಲ್ಲಿ ಪ್ರಾಥಮಿಕ ಹಸಿರುಮನೆ ಅನಿಲವಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ ಸ್ನೇಹಿತರೆ. ಹೈಡ್ರೋಜನ್ ಒಂದು ಪ್ರಾಥಮಿಕ ಹಸಿರುಮನೆ ಅನಿಲವಾಗಿರುವುದಿಲ್ಲ. ಉಳಿದ 3 ಅಂಶಗಳಾದಂತಹ ಮೀಥೇನ್ ಆಗಿರ್ಬೋದು, ಓಜೋನ್ ಆಗಿರ್ಬೋದು, ನೈಟ್ರಿಕ್ಸ್ ಆಕ್ಸೈಡ್ ಆಗಿರ್ಬೋದು ಸ್ನೇಹಿತರೆ, ಈ 3 ಅಂಶಗಳು ಪ್ರಾಥಮಿಕ ಹಸಿರು ಮನೆ ಅನಿಲಕ್ಕೆ ಕಾರಣವಾಗಿರುತ್ತದೆ ಸ್ನೇಹಿತರೆ. ಅದೇ ರೀತಿ ಇವುಗಳ ಜೊತೆಗೇನೆ ಇಂಗಾಲದ ಡೈಆಕ್ಸೈಡ್
ಮತ್ತು ಓಜೋನ್ 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 ಸ್ನೇಹಿತರೆ, ಈ 5 ಪ್ರಮುಖ ಅಂಶಗಳು ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿರುವಂತಹ ಪ್ರಮುಖ ಹಸಿರುಮನೆಯ ಅನಿಲಗಳಾಗಿರುತ್ತವೆ ಸ್ನೇಹಿತರೆ. ಪ್ರಶ್ನೆ 12, ಇವುಗಳಲ್ಲಿ ಯಾವ ಶಕ್ತಿಯನ್ನು ಸಮುದ್ರದಿಂದ ಪಡೆಯಲಾಗಿಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ಸ್ನೇಹಿತರೆ. ಭೂಶಾಖದ ಶಕ್ತಿಯನ್ನು ನಾವು ಸಮುದ್ರದಿಂದ ಪಡೆಯಲು ಆಗುವುದಿಲ್ಲ. ಉಳಿದ 3 ಆಪ್ಷನ್ಗಳಾಗಿರುವಂತಹ ಸ್ನೇಹಿತರೆ, ಅವುಗಳನ್ನು ನಾವು ಸುಲಭವಾಗಿ ಪಡೆಯಬಹುದಾಗಿರುತ್ತೆ. ಸಮುದ್ರದಿಂದ ನಾವು ತರಂಗ ಶಕ್ತಿಯನ್ನು ಪಡೆಯುತ್ತೇವೆ. ಅದೇ ರೀತಿ ಸಾಗರದ ಒಂದು ಉಷ್ಣ ಶಕ್ತಿಯನ್ನು ಪಡೆಯುತ್ತೇವೆ. ಮೂರನೆಯದಾಗಿ ನಾವು ಉಬ್ಬರವಿಳಿತದ ಒಂದು ಶಕ್ತಿಯನ್ನು ಪಡೆಯುತ್ತೇವೆ. ಅದರಿಂದ ನಾವು ಸಮುದ್ರದ ಒಂದು ಶಕ್ತಿಯಿಂದ ನಾವು ತರಂಗ ಶಕ್ತಿ, ಒಂದು ಸಾಗರ ಶಕ್ತಿ, ಮೂರನೇದಾಗಿ ಉಬ್ಬರವಿಳಿತದ ಶಕ್ತಿಯನ್ನು ನಾವು ಸುಲಭವಾಗಿ ಪಡೆಯಬಹುದಾಗಿರುತ್ತದೆ. ಈ ಭೂಶಾಖದ ಶಕ್ತಿಯನ್ನು ನಾವು ಸಮುದ್ರದಿಂದ ಪಡೆಯಲಾಗುವುದಿಲ್ಲ. ಪ್ರಶ್ನೆ 13, ವಾತಾವರಣದ ಅತ್ಯಂತ ಕೆಳಗಿನ ಪದರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, ಟ್ರೋಪೋಸ್ಪಿಯರ್. ಟ್ರೋಪೋಸ್ಪಿಯರ್ ವಾತಾವರಣದ ಅತ್ಯಂತ ಕೆಳಗಿನ ಪದರವಾಗಿರುತ್ತದೆ. ಸ್ನೇಹಿತರೆ, ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತದೆ ಎಕ್ಸಾಮ್. ಸ್ನೇಹಿತರೆ, ಈ ವಾತಾವರಣದ ಟಾಪಿಕ್ ಅನ್ನು ತಾವು ಚೆನ್ನಾಗಿ ತಿಳಿದುಕೊಳ್ಳಿ. ಮುಂಬರುವ ಪರೀಕ್ಷೆಗಳಲ್ಲಿ ಈ ಟಾಪಿಕ್ನ ಮೇಲೆ ಪ್ರಶ್ನೆ ಕೇಳುವ ಸಾಧ್ಯತೆಗಳು ಬಹಳ ಇದೆ. ಪ್ರಶ್ನೆ 14, ಇವುಗಳಲ್ಲಿ ಯಾವ ಖಜುರಾಹೋ ಗುಂಪಿನ ಸ್ಮಾರಕಗಳು ವಿಶ್ವ ಪರಂಪರೆಯ ತಾಣವಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ್. ಮಧ್ಯಪ್ರದೇಶ್ ರಾಜ್ಯವು ಖಜುರಾಹೋ ಗುಂಪಿನ ಸ್ಮಾರಕಗಳು ವಿಶ್ವ ಪರಂಪರೆಯ ಒಂದು ತಾಣವಾಗಿದೆ. ಈ ಖಜುರಾಹೋ ದೇವಾಲಯವನ್ನು ನಿರ್ಮಿಸಿದವರು ಚಾಂದೇಲ ಅರಸರು. ಚಾಂದೇಲ ಅರಸರು ಈ ಖಜುರಾಹೋ ದೇವಾಲಯವನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗುತ್ತದೆ ಸ್ನೇಹಿತರೆ. 1982ರಲ್ಲಿ ವಿಶ್ವ ಪಾರಂಪರಿಕ ಸಂಸ್ಥೆಯಾಗಿರುವಂತಹ ಯುನೆಸ್ಕೋಗೆ ಇದನ್ನು ಸೇರಿಸಲಾಗುತ್ತದೆ. ಪ್ರಶ್ನೆ 15, ಸೂಪಾ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕಾಳಿ ನದಿ ಸ್ನೇಹಿತರೆ. ಕಾಳಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಕುಶವಾಲಿ ಎಂಬ ಚಿಕ್ಕ ಗ್ರಾಮದಲ್ಲಿ ಉಗಮವಾಗುತ್ತದೆ ಸ್ನೇಹಿತರೆ. ಅದೇ ರೀತಿ ಇದು ಪಶ್ಚಿಮಕ್ಕೆ ಮುಖ ಮಾಡಿ ಹರಿಯುವಂತಹ ನದಿಯಾಗಿರುತ್ತದೆ ಸ್ನೇಹಿತರೆ. ಇದು ಪಶ್ಚಿಮಕ್ಕೆ ಮುಖ ಮಾಡಿ ಹರಿಯುವುದರ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಸಮುದ್ರಕ್ಕೆ ಸೇರುವಂತಹ ನದಿಯಾಗಿರುತ್ತದೆ ಸ್ನೇಹಿತರೆ. ತಾವು ಇಲ್ಲಿ ಚಿತ್ರದಲ್ಲಿ ನೋಡ್ತಿರಬಹುದು, ಇದು ಸೂಪಾ ಅಣೆಕಟ್ಟಾಗಿರುತ್ತದೆ ಸ್ನೇಹಿತರೆ. ಕಾಳಿ ನದಿಗೆ ಕಟ್ಟಿರುವಂತಹ ಸೂಪಾ ಅಣೆಕಟ್ಟಾಗಿರುತ್ತದೆ. ಇದೇ ರೀತಿ ಇಲ್ಲಿಗೆ ಈ ಪ್ರಶ್ನೆಗಳು ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಇದೇ ರೀತಿ ಮುಂದಿನ ಒಂದು ವಿಡಿಯೋನ ಭಾಗಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಕೊಡುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.